ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಮ್ಮಾಸ್ ಕಿಚನ್ ಚಾನಲ್. ಇವತ್ತಿನ ಸ್ಪೆಷಲ್ ನಮ್ಮ ಮಂಡ್ಯ ಸ್ಟೈಲ್ ಹಸಿ ಹಲಸಂದೆ ಉಪ್ಸಾರು. ಹಸಿ ಹಲಸಂದೆ ಸೀಸನ್ ಆಗಿರೋದ್ರಿಂದ ಇವಾಗ ಎಲ್ಲ ಕಡೆ ಹಸಿ ಹಲಸಂದೆ ಸಿಕ್ಕೇ ಸಿಗುತ್ತೆ. ಇದನ್ನು ಬಳಸಿ ಇವತ್ತು ನಾನು ಉಪ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಹಸಿ ಹಲಸಂದೆ ಪಲ್ಯ ಮತ್ತು ಖಾರ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. 1 kg ಆಗೋಷ್ಟು ಹಸಿ ಹಲಸಂದೆನ ಬಿಡಿಸಿಟ್ಕೊಂಡಿದ್ದೀನಿ. 3-4 ಲೋಟ ಆಗೋಷ್ಟು ನೀರನ್ನ ಕುದಿಯೋಕೆ ಇಟ್ಕೊಂಡು, ಅದು ಚೆನ್ನಾಗಿ ನೀರು ಕುದಿದ ನಂತರ ಹಸಿ ಹಲಸಂದೆ ಏನು ಬಿಡಿಸಿಟ್ಕೊಂಡಿದ್ದೀವಿ ಅದನ್ನು ಕುದಿಯೋ ನೀರಿಗೆ ಹಾಕೋಣ. ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಬೇಕು. ತುಂಬ ಹಾಕ್ಕೊಳಕ್ಕೆ ಹೋಗ್ಬೇಡಿ ಉಪ್ಪು, ಆಮೇಲೆ ಜಾಸ್ತಿ ಕಾಳಿಗೆ ಉಪ್ಪಿಡೋದು ಚೆನ್ನಾಗಿರಲ್ಲ. ಈ ರೀತಿ ನೊರೆ ಏನು ಬರ್ತಿದೆ, ನೊರೆ ಎಲ್ಲ ಹೋಗಬೇಕು ನೋಡಿ. ಇವಾಗ ನೊರೆ ಎಲ್ಲ ಇಲ್ಲ. ಈಗ ಒಂದು ಹಂತವಾಗಿ ಕಾಳುಗಳು ಬೆಂದಿದೆ. ಕಾಳನ್ನ ಕುಕ್ಕರಲ್ಲೆಲ್ಲ ಬೇಯಿಸಿದ್ರೆ ಅಷ್ಟು ಟೇಸ್ಟ್ ಬರಲ್ಲ. ಅದಕ್ಕೆ ಇದೇ ರೀತಿ ನೀರಲ್ಲಿ ಡೈರೆಕ್ಟಾಗಿ ಬೇಯಿಸೋದ್ರಿಂದ ಒಂದು ಹದವಾಗಿ ಬೇಯುತ್ತೆ ನೋಡಿ. ಈ ಥರ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ. ಈಗ ಕಾಳು ಬೇರೆ ಮತ್ತು ನೀರು ಬೇರೆ ಆಗಿ ಶೋಧನೆ ಮಾಡಿ ಇಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹದವಾಗಿ. ಹಸಿ ಹಲಸಂದೆ ಘಮ್ ಅಂತ ಇದೆ ಅದರದ್ದು ಪರಿಮಳ. ಈಗ ಹಸಿ ಹಲಸಂದೆ ಪಲ್ಯ ಮಾಡೋಣ. ಒಂದು ಪಾತ್ರೆಗೆ 4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ ಒಗ್ಗರಣೆಗೆ ನಾನು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿಕಾಯಿ ಮತ್ತು ಈರುಳ್ಳಿ ಜೊತೆಗೆ ಇಂಗು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ತೆಂಗಿನ ತುರಿ ಮತ್ತು ನಿಂಬೆಹಣ್ಣು ಬೇಕಾಗುತ್ತೆ. ಎಣ್ಣೆ ಕಾದ ನಂತರ ಸಾಸಿವೆ, ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಕೆಂಪಾಗೋ ರೀತಿ ಫ್ರೈ ಮಾಡ್ಕೊಳ್ಳಿ, ಆಗ ಪಲ್ಯ ಚೆನ್ನಾಗಿ ಗಮ್ ಅನ್ನುತ್ತೆ. ತುಂಬ ಸೀದ್ಸಕ್ಕೆ ಹೋಗಬೇಡಿ ಬೆಳ್ಳುಳ್ಳಿನ. ಬೆಳ್ಳುಳ್ಳಿ ತುಂಬ ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ. ಅದೇ ರೀತಿ ಏನು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಫ್ರೈ ಮಾಡ್ಕೊಳ್ಳಿ. ತುಂಬ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ, ಕೆಂಪು ಸೀದಿಸ್ಬಿಡ್ಬೇಡಿ ಈರುಳ್ಳಿನ, ಚೆನ್ನಾಗಿರಲ್ಲ. ನೋಡಿ ಎಷ್ಟು ಹದವಾಗಿ ಫ್ರೈ ಆಗಿದೆ ಎಲ್ಲ. ನಂತರ ಬೇಯಿಸಿಟ್ಕೊಂಡಿದ್ದಂಥ ಹಸಿ ಹಲಸಂದೆನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಕೊನೆಯದಾಗಿ ಹಸಿ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಎಲ್ಲ ಏನು ಒಗ್ಗರಣೆ ಇದೆ ಎಲ್ಲ ಮಿಕ್ಸ್ ಆಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಯಿ ತುರಿ ಸೇರಿಸೋದ್ರಿಂದ ಚೆನ್ನಾಗಿರುತ್ತೆ. ಹಸಿ ಹಲಸಂದೆ ಪಲ್ಯ ತುಂಬ ಟೇಸ್ಟಾಗಿ ಬರುತ್ತೆ. ಕಾಯಿ ತುರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕೊನೆಯದಾಗಿ ನಿಂಬೆ ಹುಳಿನ ಸೇರಿಸ್ಕೊಳ್ಳಿ. ಇದರಿಂದ ಉಪ್ಪು, ಹುಳಿ, ಖಾರ ಎಲ್ಲ ಸಮವಾಗಿರುತ್ತೆ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆಯಲ್ಲ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ಮಧ್ಯಾಹ್ನದ ಊಟಕ್ಕಂತೂ ಇದು ಹೇಳಿ ಮಾಡಿಸಿದಂಥ ರೆಸಿಪಿ. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಈಗಂತೂ ಹಸಿ ಹಲಸಂದೆ ಎಲ್ಲ ಕಡೆ ಸಿಗುತ್ತೆ. ಮನೇಲಿ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಹೇಗಿತ್ತು ರೆಸಿಪಿ ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಹಸಿ ಹಲಸಂದೆ ಪಲ್ಯ ರೆಡಿಯಾಗಿದೆ, ಸಕ್ಕತ್ತಾಗಿ ಕಾಣ್ತಾ ಇದೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮ ತುಂಬ ಜನ ನಾರ್ತ್ ಕರ್ನಾಟಕ ಫ್ರೆಂಡ್ಸ್ ಕೇಳ್ತಾಯಿದ್ರು, ಹೇಗಿರುತ್ತೆ ಉಪ್ಸಾರು ಅಂದರೆ ಹೆಂಗಿರುತ್ತೆ, ಏನು ಯಾವಾಗಲೂ ಉಪ್ಸಾರು ಮಾಡ್ತಾನೆ ಇರ್ತೀರಲ್ಲ ಮನೇಲಿ, ಅಷ್ಟು ಚೆನ್ನಾಗಿರುತ್ತಾ ಅಂತ ಯಾವಾಗಲೂ ಕೇಳ್ತಿದ್ರು. ಈಗ ಹಸಿ ಹಲಸಂದೆ ಉಪ್ಸಾರು ರೆಡಿಯಾಗಿದೆ. ಪಲ್ಯ ಜೊತೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಉಪ್ಸಾರು ಖಾರ ತಿಂತಾ ಇದ್ದರೆ ಸೂಪರಾಗಿರುತ್ತೆ. ಒಂದು ತಟ್ಟೆಗೆ ಮುದ್ದೆ, ಪಲ್ಯ, ಉಪ್ಸಾರು ಹಾಕ್ಕೊಂಡು ಜೊತೆಗೆ ನಿಂಬೆ ಹುಳಿ ಸ್ವಲ್ಪ ಸೇರಿಸ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ. ಖಾರ ಜಾಸ್ತಿ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನಿಮ್ಮ ಮನೇಲಿ ಟ್ರೈ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.